ನ್ಯಾಯಾಧೀಶ ಮುಂದಿನ ಶಾಸ್ತ್ರ ಮಾಡದಲ್ಲಿ ಹೊಸ ನ್ಯಾಯಾಧೀಶರಿಗೆ ಪಟ್ಟ ಹತ್ತಲಿರುವ ನಾನು ನನ್ನ ಕೇಸನ್ನು ಮಣ್ಣು ಪಾಲು ಮಾಡೋ ಹತ್ತಿದ್ರಲ್ಲ ನರಿಷ ನೀನೆಷ್ಟು ಗರ್ವದಿಂದ ನನಗೆ ಎದುರಾಗಿ ನಿಂತರು ಕೊನೆಗೊಂದು ನನ್ನ ಕಾರ್ಯವನ್ನು ಸಾಧಿಸಲೇ ನಿನ್ನ ಮಾವ ಜಮೀನಿದಾರನ ಎಲ್ಲ ಆಸ್ತಿ ನನ್ನ ಕೈ ಸೇರಬೇಕಾದ್ರೆ ನಾಳೆ ನನ್ನ ತಂಗನೆಲ್ಲ ನಿನ್ನ ಶಿವರಾಜನ ಕೊಲೆಯಾಗಲೇ ಇಂದು ಅಡಿಗರ ಸಮಾರಂಭದಲ್ಲಿ ನನಗಾದ ಅವಮಾನದ ಉರಿಯನ್ನು ನೆನಪಿಸಿಕೊಂಡರೆ ಜಗ ಜಗಡೆ ಉರಿದೇಳುತ್ತಿದೆ ಸ್ವೇಡೆಂಬ ಕ್ರೋಧದ ಜ್ವಾಲೆ ಆಹುತಿಯಲ್ಲಿ ನಿಮ್ಮೆಲ್ಲರೂ ಆಹುತಿ ಮಾಡಿ ರತಿಯಂತೆ ಕೈ ಸೇರಿ ಬರೆದಿರುವ ಐಶ್ವರ್ಯನ್ನು ನನ್ನ ನಲ್ಲಿಯಾಗಿ ಸ್ವೀಕಾರ ಮಾಡಿ ವಿನಾಕಾರಣ ಹೋಗುತ್ತಿರುವ ಸೀತ ಶಿವರಾಜರ ಪ್ರಾಣಕ್ಕೆ ಪ್ರಮಾಣ ಸಲ್ಲಿಸಿ ಸುತ್ತ ನಿಮ್ಮ ನಕ್ಷೆ ಆಸ್ತಿಗೆ ನಾನು ಒಡೆಯಲಾಗಿದ್ದರೆ ನನ್ನ ಹೆಸರು ರೌಡಿ ಮಾರ್ತಾಂಡನೇ ಅಲ್ಲ. ಇದೇ ಸರಿಯಾದ ಸಮಯ. ಯಾರಿಲ್ಲದ ಸಮಯ ಸಾಧಿಸಿ ಹೊಂಚು ಹಾಕಿ ಬಂದಿರುವೆ ಸವಿತಾ ನಿನ್ನ ಯೌವನದ ಸುಖ ಅನುಭವಿಸಲು. ಸವಿತಾ ಸವಿತಾ ಯಾರು? ಓಹೋ ಮಾರ್ತಾಂಡ, ಏನು ಮನೆಯಲ್ಲಿ ಯಾರಿಲ್ಲ ಸಮಯ ಸಾಧಿಸಿ ಇಲ್ಲಿವರೆಗೆ ಬಂದಿದ್ದೆಲ್ಲ ಅಂತ ಕೆಲಸ ನಿನ್ನದೇನು? ಮೊದಲು ಹೊರಟು ಹೋಗು. ಕೆಲಸವಿದ್ದಲ್ಲೇ ಬಂದಿರುವೆ ಸವಿತಾ. ದಿನದ ಬೈಗೆ ಈಡೇರಿಸಿಕೊಳ್ಳಬೇಕಾದ್ರೆ ಕೆಲಸವಿದ್ದಲ್ಲೇ ಬಂದಿರುವೆ. ಲೇ ಮಾರ್ತಾಂಡ, ನೀ ನನ್ನ ಮೈ ಮುಟ್ಟಿದ ನಿಜವಾದ್ರೆ ನಿನ್ನ ಪ್ರಾಣದ ಕುತ್ತು ನನ್ನ ಕೈಯಲ್ಲಿದೆ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಸಮಾಜ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ಸೀತೆ ದ್ರೌಪದಿಯನ್ನು ಕೆಣಕಿದಾಗ ಎಲ್ಲಿ ಹೋಗಿತ್ತು ನಿನ್ನ ಹಾಳು ಸಮಾಜ? ಶ್ರೀಮಂತನ ಓತ್ತರಣಿ ಎಂದು ವರ್ಣ ಕೈ ಹಿಡಿಯಲಾರದೆ ಹರಣಿಯಾಗಿ ಬಂದು ನನ್ನಂತ ಹುಡುಗನ ಬೆನ್ನತ್ತಿ ತಿರುಗುವ ನಿನ್ನಂತ ಬಂಡ ರಂಡಿಯನ್ನೆತ್ತಲು ಈ ಹಾಳು ಸಮಾಜದಲ್ಲಿ ಅಂದಾಗ ಎಲ್ಲಿಂದ ಬಂದು ಎದ್ದು ನಿಂತಾರೆ ಈ ನಿನ್ನ ಸಮಾಜದ ವೀರ ಗರಜೆ, ನನ್ನ ಪ್ರಾಣದ ಕತ್ತು. ಸಹಿತಾ ಆ ಯಮ ಬಂದರೂ ಸಹ ನನ್ನ ಪ್ರಾಣ ಮುಟ್ಟೋಕೆ ಆಗುವುದಿಲ್ಲ. ಹರಕು ಬಟ್ಟೆಯಲ್ಲಿ ಅಡಗಿದ ನಿನ್ನ ಯೌವನ ನನ್ನ ಕಣ್ಣಿಗೆ ತಂಪು, ಮನಸ್ಸಿಗೆ ಇಂಪು ಮುಡಿಸಿದೆ. ಇವತ್ತು ನಿನ್ನ ಶೀಲ ಈ ಮಾರ್ತಾಂಡನ ಪಾಲಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಶೀಲವನ್ನು ಕಳೆದುಕೊಂಡು ನೀನು ಸೂಳೆಯಂತೆ ಬಾಳಬೇಕು, ಇಲ್ಲ ಸತ್ತು ಹೋಗಬೇಕು. ಹೆಚ್ಚಿಗೆ ಮಾತಾಡಿದ್ರೆ ಹುಚ್ಚದಂತೆ ಕುಡಿಯುವ ಈ ನಿನ್ನ ಶರೀರಕ್ಕೆ ಸೀರೆ ಹಾಕುವೇನು? ಕಿತ್ತೂರು ರಾಣಿ ಚೆನ್ನಮ್ಮಳಾಗಿ ಅವತಾರ ಎತ್ತಬೇಕಾಗುತ್ತದೆ. ಹೆಣ್ಣೆ, ನೀ ಯಾವ ಅವತಾರ ಎತ್ತಿದರೂ ಈ ಮಾರ್ತಾಂಡನ ಕೈಯಿಂದ ನಿನ್ನ ಶೀಲ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬಾ ಸುಮ್ಮನೆ ನನ್ನಕ್ಕೆ ಕಾಮಕ್ಕೆ ತೃಪ್ತಿ ಕೊಟ್ಟು ನನ್ನ ಬೆವರಿನ ಹನಿ ನಿನ್ನ ಮೈ ಮುಟ್ಟಲೇಬೇಕು.
la hey 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 la 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 ಸವಿತಾ, ಎಂದು ನನ್ನ ಮನದ ಆಶೆಯನ್ನು ಈಡೇರಿಸಿಕೊಂಡೆ. ಬದುಕುವ ಆಸೆ ಇದ್ದರೆ ಸೂಳಿಯಂತೆ ಬದುಕು, ಇಲ್ಲವಾದರೆ ನೇಣು ಹಾಕಿಕೊಂಡು ಸತ್ತು ಹೋಗಿಬಿಡು. ಪಾಪಿ, ಕೊನೆಗೆ ನನ್ನ ಬದುಕಲ್ಲಿ ಅಂತ್ಯಗೊಳಿಸಿದೆಯಲ್ಲ. ಹೆಣ್ಣಿಗೆ ಶೀಲವೇ ಶೃಂಗಾರ ಅಂತ ಶೀಲವೇ ಇವತ್ತು ಹಾಳು ಮಾಡಿದಿಲ್ಲ. ನಾನು ಬದುಕಬಾರ್ದು. ಲೇ ಸವಿತಾ, ಈ ಘಟನೆಯನ್ನು ನಾನೇ ಮಾಡಿದ್ದೇನೆಂದು ನಿಮ್ಮ ಮನೆಯಲ್ಲಿ ಹೇಳಿದರೆ, ನಿನ್ನ ಅಕ್ಕ, ಮಾವ ಮತ್ತು ನರಸಿಂಹನಿಗೆ ತಿಳಿಸಿದರೆ ಅವರೆಲ್ಲರ ಪ್ರಾಣ ಈ ಮಾರ್ತಾಂಡನ ಕೈಯಲ್ಲಿದೆ. ಬರ್ತೀನಿ ಅಣ್ಣೇ, ಬರ್ತೀನಿ. ಹೇ ದೇವ ಬಸವೇಶ್ವರ, ನನ್ನ ಬಾಳನ್ನು ಯಾವ ರೀತಿ ಮಾಡಿದೆಯಪ್ಪ. ಈ ನನ್ನ ಬದುಕನ್ನೇ ನಾಯಿ ಮುಟ್ಟಿದ ಮಡಿಕೆ ಅಂತ ಆಯ್ತಲ್ಲವೇ. ನನ್ನ ಮಾವಂದರು, ನನ್ನ ಅಕ್ಕ ಬದುಕಬೇಕಾದ್ರೆ ಈ ವಿಷಯವನ್ನು ನಾನು ಯಾರಿಗೂ ಹೇಳಬಾರ್ದು. ಇಷ್ಟೆಲ್ಲ ಆದ್ಮೇಲೆ ನಾನೇಕೆ ಬದುಕಬೇಕು? ಇವತ್ತೇ ನನ್ನ ಬಾಳು ಅಂತ್ಯ ಆಗ್ಬೇಕು. ಸವಿತಾ, ಸವಿತಾ, ಏನು ಮಾಡುತ್ತಿರುವೆ? ಕುಡಿಯಲಿಕ್ಕೆ ಒಂದ್ಸರಿಗೆ ನೀರು ತೆಗೆದುಕೊಂಡು ಬಾ ಸವಿತಾ. ಸವಿತಾ, ತಮ್ಮ ನರಸಿಂಹ, ಎಲ್ಲಿಗೆ ಹೋಗಿದ್ಯಪ್ಪ? ಅಣ್ಣ, ಎಲ್ಲಿ ಕಾಣ್ತಾ ಇಲ್ವಲ್ಲ? ಅಣ್ಣ, ನಾನು ಈಗ ತಾನೇ ಹೊರಗಡೆ ಹೋಗಿದ್ದೆ, ಈಗ ತಾನೇ ಬಂದೆ. ನಾನು ಬಂದ ತಕ್ಷಣ ಸವಿತಾಳನ್ನು ಕೂಗಿ ಕರೆದರು, ಮರಳಿ ಉತ್ತರವೇ ಇಲ್ಲ. ಎಲ್ಲಿ ಹೊರಗಡೆ ಹೋಗಿದ್ದಾಳು ಏನೋ, ಯಾರಿಗೆ ಗೊತ್ತು? ಮೈದಿನ, ಹಾಗೆಲ್ಲ ಸವಿತಾ ಮನೇಲಿ ಹೇಳ್ದೆ ಹೊರಗೆ ಹೋಗೋಳಲ್ಲ. ಏನಾದ್ರೂ ಕೆಲಸ ಇದ್ರೆ ನನ್ನ ಮುಂದೆ ಹೇಳ್ತಾ ಇದ್ಲು. ಬಹುಶಃ ಇಲ್ಲೇ ಒಳಗಡೆ ಎಲ್ಲಾದ್ರೂ ಮಲಗಿರಬಹುದು, ಇಲ್ಲ ಏನೋ ಕೆಲಸ ಮಾಡ್ತಿರಬಹುದು. ಹೋಗಿ ನೋಡು ಏನ್ ಮಾಡ್ತಿದ್ದಾಳೆ ಅಂತ. ಆಯ್ತು ಆಯ್ತಿಗೆ, ನಾನೇ ಹೋಗಿ ಒಳಗಡೆ ಹೋಗಿ ನೋಡಿಕೊಂಡು ಬರುತ್ತೇನೆ. ನರಸಿಂಹ, ಏನಾಯ್ತಪ್ಪ? ಅಣ್ಣ, ಸವಿತಾ ನೇಣಿಗೆ ಶರಣಾಗಿದ್ದಾಳಣ್ಣ. ಸವಿತಾ, ಏನಾಯ್ತಮ್ಮ ನಿನಗೆ? ಏನಾಯ್ತಮ್ಮ ನಿನಗೆ? ಸವಿತಾ, ಏನಾಯ್ತಮ್ಮ? ಇಂಥ ಕೆಲಸ ಹೇಗೆ ಮಾಡಿಕೊಂಡೆಮ್ಮ? ಬಾಳಿ ಬದುಕಬೇಕಾದ ನನ್ನ ಮುದ್ದಿನ ಸೊಸೆಗೆ ಏನಾಯಿತು ದೇವರೇ, ಏನಾಯಿತು? ನಿನ್ನ ಮದುವೆ ಮಾಡಿ ನನ್ನ ಮುತ್ತೈದೆಯಾಗಿ ನೋಡುವ ನನ್ನ ಆಸೆ ವಿಫಲವಾಯಿತೇ ದೇವರೇ. ಸವಿತಾ, ಸವಿತಾ, ಯಾಕಮ್ಮ ಇಂಥ ಕೆಲಸ ಮಾಡಿಕೊಂಡೆ?
ಮನೆ ತುಂಬಾ ಪುಟ್ಟ ಮಗುವಿನ ಹಾಗೆ ಮನೆ ತುಂಬಾ ಅಕ್ಕ ಅಕ್ಕ ಅಂತ ಓಡಾಡ್ತಾ ಇದ್ದೀಯಲ್ಲಿ ತಂಗಿಯಮ್ಮ. ಯಾಕಮ್ಮ ಇಂಥ ಕೆಲಸ ಮಾಡಿಕೊಂಡೆ ಸವಿತಾ, ಇಂಥ ಕೆಲಸ ಮಾಡಿಕೊಂಡೆ? ಅತ್ತಿಗೆ ಏನಾಯ್ತು ಅತ್ತಿಗೆ? ಏನಾಯ್ತು? ನರಸಿಂಹ, ಏನಪ್ಪ ನರಸಿಂಹ, ಇಲ್ಲಿ ನೋಡ್ಬಾರಕ್ಕಂದ. ಪಾರ್ವತಿ ನರಸಿಂಹ, ಏನಾಯ್ತು ಅತ್ತಿಗೆ? ಏನಾಯ್ತು ಹೇಳು ಅತ್ತಿಗೆ, ಹೇಳು. ನರಸಿಂಹ, ಸವಿತಾಳನ್ನ ನೋಡ್ತಾ ಇದ್ರೆ ಯಾರೋ ಅವಳ ಶೀಲವನ್ನ ಹಾಳು ಮಾಡಿದ್ದಾರೆ ಅಪ್ಪ. ಅತ್ತಿಗೆ ಏನು ಹೇಳ್ತಿರುವೆ ಅಮ್ಮ ನೀನು? ನನ್ನ ಕೈ ಹಿಡಿದು ಸತಿಯಾಗಿ ಸ್ವೀಕರಿಸುವ ಸಮಯದಲ್ಲಿ ನನ್ನ ಒಡಲಿಗೆ ಬೆಂಕಿ ಹಚ್ಚಿ ನನ್ನ ಮನದ ಜ್ಯೋತಿ ಹಾರಿ ಹೋಯಿತು. ಈ ಕಾರಣಕ್ಕೆ ಕಾರ್ಯಕರ್ತನಾದವರನ್ನು ಪತ್ತೆ ಹಚ್ಚಿ ಅವರ ಹೃದಯವನ್ನು ಚೆಂಡಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸವಿತಾ, ನನ್ನ ಮನಸ್ಸಿಗೆ ನೆಮ್ಮದಿ. ಅಯ್ಯೋ ಸವಿತಾ, ಅಯ್ಯೋ ದೇವ್ರೇ, ಬೇಡ ಬೇಡಪ್ಪ, ದಯವಿಟ್ಟು ಅಂತ ಅನಾಹುತ ಮಾಡ್ಬೇಡ. ಆದಷ್ಟು ಬೇಗ ಆ ಪಾಪಿ ಯಾರು ಅಂತ ನಾವು ಪತ್ತೆ ಹಚ್ಚಲೇಬೇಕು. ಆದ್ರೆ ಹೀಗೆ ಮುಂದೆ ಆಗ್ಬೇಕಾದ ಕಾರ್ಯವನ್ನ ನೋಡ್ಬೇಕಲ್ವ ಮೈದನ ಸ್ವಾಮಿ? ಸಹ ಕೆಟ್ಟದ್ದನ್ನು ಬಯಸಿದವನಲ್ಲ. ಈ ಬಡವನ ಬದುಕಿಗೆ ಬೆಂಕಿ ಹಚ್ಚಿ ಮೋಸ ನೋಡುತ್ತಿದ್ದಾನೆ ಆ ದೇವರು.